ಇಂಡೋನೇಷಿಯಾ ಪರಮೇಸಿ ನೀಟಾಗಿ ವಿಡಿಯೋ ಮನೆ ಮಾಡೋಕ್ಕಾಗ್ತದೆ. ಯೋ ಕರ್ನಾಟಕ, ನಾನು ನಿಮ್ಮ ಸಂತು. ನಾನು 4 ದಿನದಿಂದ ಏನೋ ವೀಡಿಯೋಸ್ಗಳು ಮಾಡ್ದಾನೆ ಒಂದೇ ಜಾಗದಲ್ಲಿ ಇದ್ದಿದ್ದು ಸಿಕ್ಕಾಬಿಟ್ಟು ಬೇಜಾರಾಗ್ಬಿಟ್ಟಿದೆ. ಏತಕ್ಕೆ ಅಂದರೆ ಇಲ್ಲಿ ಚೆನ್ನಾಗಿತ್ತು ವೆದರು. ಈ 4 ದಿವಸದಿಂದ ಕಂಟಿನ್ಯೂಸ್ ಆಗಿ ಡೇ ನೈಟ್ ಮಳೆ ಹೆಂಗೆ ಬರ್ತಾ ಇದೆ ಅಂತ ಅಂದರೆ ಎಲ್ಲೂ ಹೋಗೋಗ್ತಿಲ್ಲ. ಹೋಗಿದ್ದು ಕೂಡ ಎಲ್ಲ ಕ್ಯಾನ್ಸಲ್ ಆಗೋಯ್ತು. 4 ದಿನ ಹಿಂದೆ ಚೆನ್ನಾಗಿತ್ತು ವೆದರು, ತುಂಬಾ ಬಿಸಿಲಿತ್ತು. ನಾನು ಒಂದು ಗಿಲಿ ಹೈಲ್ಯಾಂಡ್ ಹೋಗೋಣ ಅಂತ ಅಂದ್ಬಿಟ್ಟು ಬುಕ್ ಮಾಡಿದೆ ಟಿಕೆಟ್ಸ್ನ. ಇಲ್ಲಿಂದ ನಾನಿರುವಂಥ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಇನ್ನೊಂದು ಜಾಗದಿಂದ ಹಾರ್ಬರಿಂದ ಬೋಟಲ್ಲಿ ಟ್ರಾವೆಲ್ ಮಾಡಬೇಕು. ಫಾಸ್ಟ್ ಬೋಟ್ ಆ್ಯಕ್ಚುಲಿ ನಾನು ಟಿಕೆಟ್ ಬುಕ್ ಮಾಡಿದ್ದು. ಫಾಸ್ಟ್ ಬೋಟಲ್ಲಿ ಹೋಗೋಕ್ಕೆ 1.5 ಅವರ್ ಆಗುತ್ತೆ ಆ ಹೈಲ್ಯಾಂಡ್ಗೆ. ಸರಿ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆಲ್ಲ ಪ್ಯಾಕ್ ಮಾಡಿಕೊಂಡೆ. ಈವ್ನಿಂಗು ನನಗೆ ಮೆಸೇಜ್ ಬಂತು ಕ್ಯಾನ್ಸಲ್ ಆಗೋಯ್ತು ಅಂತ. ಎಂತಕ್ಕೆ ಅಂದರೆ ಮಳೆ, ಬಿಕಾಸ್ ಆಫ್ ವೆದರ್. ಈ ವೆದರಿಂದ ವಿಂಡ್ ಸ್ಪೀಡು ತುಂಬಾ ಸ್ಪೀಡಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ರು ನಾನು ಟಿಕೆಟ್ನ. ಇಲ್ಲ ಹೋಗೋಕ್ಕಾಗೋದಿಲ್ಲ ಅಂತ. ಸೊ ನಾಳೆ ಬೆಳಗ್ಗೆ ತನಕ ವೆಯ್ಟ್ ಮಾಡಬೇಕಾಯ್ತು. ಒಂದು ಆಯಿತು, ಓಕೆ ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿದೆ. ಅವನ ಚೀನಾ ಬಡಿಯ ಅದು ಕ್ಯಾನ್ಸಲ್ ಆಗೋಯ್ತು. ಇನ್ನೊಂದು ಬೋಟ್ನ ಬುಕ್ ಮಾಡಿದೆ ಆ್ಯಕ್ಚುಲಿ. ಅದು ಆ ಬೋಟ್ ಬಂದು ದೊಡ್ಡ ಬೋಟ್, ಅದು ಬಿಗ್ ಶಿಪ್. ಅದೇನು ಫಾಸ್ಟ್ ಬೋಟ್ ನಾನು ಬುಕ್ ಮಾಡಿದ್ದು ಅದು ಕ್ಯಾನ್ಸಲ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಬಿಗ್ ಬೋಟ್ಗೆ ಬುಕ್ ಮಾಡಿದೆ. ಸರಿ ಬಿಗ್ ಬೋಟಲ್ಲಾದರೂ ಹೋಗೋಣ, ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತ ಎಲ್ಲ ಬುಕ್ ಮಾಡಿದೆ. ರೆಡಿ ಮಾಡಿಕೊಂಡೆ ನೈಟೆಲ್ಲ. ಇದಕ್ಕೆ ಬೆಳಗಿನ ಜಾವನೇ ಓಡಬೇಕಲ್ಲ ಅಂತ ಅಂದ್ಕೊಂಡು ಹೆಂಗಾಯಿತು ಅಂದರೆ ನನಗಂತೂ ಎಲ್ಲ ರೆಡಿ ಮಾಡ್ಕೊಂಡೆ, ಮತ್ತು ಅದಕ್ಕೂ ಕ್ಯಾನ್ಸಲ್ ಆಗೋಯಿತು ಬೋಟ್ ಟಿಕೆಟ್ಸು. ಬಟ್ ಬಿಗ್ ಬೋಟಲ್ಲಾದ್ರು ಹೋಗ್ತಾ ಇದ್ರೆ 6 ಅವರ್ ಟ್ರಾವೆಲ್ ತೊಗೊಳ್ತಾ ಇತ್ತು ಆ ಹೈಲ್ಯಾಂಡ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ. ಈ ವೆದರಿಂದ ನನಗೆ ಹೋಗೋಕ್ಕಾಗಲಿಲ್ಲ. 4 ದಿನದಿಂದ ಇಲ್ಲೇ ಇದ್ದೀನಿ. ಅದು ಬೇರೆ ನನಗೆ ಬೇರೆ ಸ್ವಲ್ಪ ಹುಷಾರು ಬೇರೆ ತಪ್ಪಿಟ್ಟೆ, ಒಂಥರ ರೆಸ್ಟು ಮಾಡ್ದಂಗೆ ಆಯಿತು. ಇವತ್ತು ಅಟ್ಲೀಸ್ಟ್ ಏನೋ ಒಂದು ಮಾಡಲೇಬೇಕು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಮಳೆ ಬಂದರೂ ಪರವಾಗಿಲ್ಲ. ಉಲುವಾತು ಅಂತ ಜಾಗ ಚೆನ್ನಾಗಿದೆಯಾ ಅಂತೀನಿ. ಉಲುವಾತು ಜಾಗದ ಹೆಸರೇ ಉಲುವಾತು. ಹೆಸರೇ ಒಂಥರ ವಿಚಿತ್ರವಾಗಿದೆ, ಉಲುವಾತು. ಎನಿವೇಸ್ ನನಗೂ 4 ದಿನದಿಂದ ಇಲ್ಲೇ ಇದ್ದು ಬೇಜಾರಾಗಿದೆ. ಒಂದು ಜಾಗಕ್ಕೆ ಹೊಸ ಜಾಗಕ್ಕೆ ಹೋಗಿ ನೋಡಿಕೊಂಡು ಬರೋಣ. ಈ ಜಾಗ ಮೊದಲನೇ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೆ ನಾನು. ಈ ಜಾಗನ ಹಾಗೆ ನೋಡಿಕೊಂಡ್ರೆ ಇವತ್ತಿಗೆ ಮಳೆ ಬಂದು ಕಂಟಿನ್ಯೂಸ್ ಆಗಿ ಮಳೆ ಬಂದಿರೋದು. ಮಳೆ ಬಂದು ನೀರೇ ತುಂಬ ಬಿಡಿದೆ ಈ ಥರ. ಈ ಜಾಗ ಆ್ಯಕ್ಚುಲಿ ಈ ಥರ ಇರಲಿಲ್ಲ, ಇವಾಗ ಈ ಥರ ಆಗ್ತಿದೆ. ಫುಲ್ಲು ಡ್ರೈ ಇತ್ತು. ಕಂಟಿನ್ಯೂಸ್ ಆಗಿ ಮಳೆ ಬಂದಿರೋದಕ್ಕೆ ರೋಡೇ ಮುಚ್ಚೋಗ್ಬಿಟ್ಟಿದೆ. ಈ ಥರ ರೋಡಿಗೆ ಬಂದ್ಬಿಟ್ಟಿದೆ. ಗಾಡಿ ಮಾತ್ರ ಹಾಳಾಗಬಾರ್ದಪ್ಪ. ಗಾಡಿ ಹಾಳಾದರೆ ಎಲ್ಲರೂ ಬಂದಿರ್ತಾರೆ. ಡ್ರೈವಿಂಗ್ ಲೈಸೆನ್ಸ್ ಆಗಿರಲಿ, ಪಾಸ್ಪೋರ್ಟ್ ಆಗಿರಲಿ, ಹಂಗೆಲ್ಲ ಏನಿಲ್ಲ. ವೆದರ್ ಅಲ್ಲ, ಏನು ಮಾಡೋಕ್ಕಾಗಲ್ಲ. ಅದ್ಮೇಲೆ ಅದು ಏನೂ ಆಗಲ್ಲ. ಟಿಕೆಟ್ ಕ್ಯಾನ್ಸಲ್ ಆಗಿರೋದಕ್ಕೆ ಬೋರೇ ಆಗೋದಪ್ಪ. 5 ದಿನ ವೆಯ್ಟ್ ಮಾಡಿರೋದು ನಾನು ಟಿಕೆಟ್ಗೋಸ್ಕರ. ಟಿಕೆಟ್ ಬರಲಿಲ್ಲ, ನಾನು ಹೋಗಲಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ಏತಕ್ಕೆ ಅಂದರೆ ಸಿಕ್ಕಾಪಟ್ಟೆ ಮಳೆ. ಪಾಪ ಅವ್ರ ಸೇಫ್ಟಿ ಅವ್ರು ನೋಡಿದ್ರು, ನಮ್ಮ ಸೇಫ್ಟಿ ನಾವು ನೋಡಬೇಕಲ್ಲ. ಸೊ ಅದಕ್ಕೆ ನಾನು ಕೂಡ ಪ್ಲ್ಯಾನ್ ಚೇಂಜ್ ಮಾಡಿದೆ. ಅಂತ ಇರೋಕ್ಕಾಗಲಿಲ್ಲ, ಏನಾರು ಮಾಡಬೇಕು ಅಂತ ಅಂದ್ಬಿಟ್ಟೆ. ಸರಿ ಮಳೆ ಬಂದರೂ ಸರಿ ಅಂತ ಅಂದ್ಕೊಂಡೆ ಏನೋ ಒಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅನ್ಪ್ಲ್ಯಾನ್ಡ್ ಎಕ್ಸ್ಪ್ಲೋರ್ ಇದು. ಏನು ಮಾಡೋದು ಗುರು, ಈ ಥರ ಮಳೆ ಬರ್ತಾ ಇದ್ರೆ ಏನು ವಿಡಿಯೋ ಮಾಡೋಕ್ಕಾಗಲ್ಲ.
ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ, ಏನೂ ಇಲ್ಲ. ಏನು ವಿಚಾರ ಆಗ್ತಾ ಇದೆ ಗುರು. ಆಯಿತು ಇವತ್ತು ಹೋಗಿ ಬಿಡೋಣ, ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಂದರೆ ಮಳೆ ತಗ್ಲಾಕ್ಬಿಡ್ತೀವಿ. ಎಲ್ಲ ಹೀಗೆ ಮಳೆ ಬಂದರೆ ಕಂಟಿನ್ಯೂಸ್ ಆಗಿ ಬರುತ್ತೆ ಒಂದು ವಾರ ತನಕ. ಏನು ಮಾಡೋದು, ಮಳೆ ಅಷ್ಟೊಂದು ಬರ್ತಾನೆ ಇದ್ರು ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು. ಮತ್ತೆ ಭಾರತ್ ಬಂದಿದ್ದೀನಿ, ಎಂಜಾಯ್ ಮಾಡ್ಬಿಡೋಣ ಮಳೆಲೂ ಅಂತ. ನೋಡಿದ್ರು ಹೀಗೆ ಮಳೆಲೂ ಒಳ್ಳೆ ಮಜಾ ಅಲ್ಲ ಡ್ರೈವಿಂಗು. ಎಷ್ಟೊತ್ತು ಅಂತ ನಾನು ಕಾಯಬೇಕು, ಮಳೆ ನಿಲ್ಲಿ ಅಂತ. ಇವತ್ತೆಲ್ಲ ಬರೀ ಮಳೆನೇ ತಿರುಗಾಡ್ಕೊಂಡಿರೋದೇ ಇವತ್ತು. ಫೈನಲ್ ಆಗಿ ಅಂತೂ ಇಂತೂ ಸ್ವಲ್ಪ ಕಷ್ಟ ಪಡ್ಕೊಂಡು ಮಳೆಲೆಲ್ಲ ಡ್ರೈವ್ ಮಾಡಿಕೊಂಡು ಒಂದು ಜಾಗಕ್ಕೆ ಬಂದಿದ್ದೀನಿ. ಈ ಜಾಗದ ಹೆಸರು ಬಂದು ಉಲುವಾತು. ವೆದರು ಚೆನ್ನಾಗಿಲ್ಲ, ವೆದರು ಚೆನ್ನಾಗಿರ್ತಿದ್ರೆ ತುಂಬ ಚೆನ್ನಾಗಿ ಎಲ್ಲ ರೀತಿ ಕಾಣಿಸ್ತಾ ಇತ್ತು. ನಾನು ತುಂಬ ಕ್ಲಿಸ್ಟರ್ ಆಗಿ ಕಾಣಿಸ್ತಾ ಇರುತ್ತೆ. ಸ್ನೋರ್ಕ್ಲಿಂಗ್ ಮಾಡೋಣ ಅಂತ ಅಂದ್ಕೊಂಡೇ ಬಂದಿದ್ದೀನಿ. ವೆದರ್ ನೋಡಿದ್ರೆ ಸಿಕ್ಕಾಬಡೆ ಗಾಳಿ. ಎಷ್ಟು ಕಿಲೋಮೀಟರ್ಸ್ ಗಾಳಿ ಬರ್ತಿದೆ ಅಂತ ಒಂದು ಚೂರು ಗೊತ್ತಾಗ್ತಾನೆ. ಬಟ್ ಅದು ಏನೋ ಒಂಥರ ಚೆನ್ನಾಗಿದೆ ಜಾಗ. ನೋಡೋಣ. ರಿಯಲಿ ಒಂಥರ ಸೂಪರಾಗಿದೆ. ಹೀಗೆ ವಾಕ್ ಮಾಡ್ಕೊಂಡು ಹೋಗ್ಬೇಕು ಆ ಥರ. ನೋಡ್ರಪ್ಪ ಈ ಥರ ಇದೆ ಜಾಗ. ಬೀಚ್ ಒಳಗಡೆ ಗೊತ್ತೇ ಆಗ್ತಲ್ಲ ಯಾವ ಕಡೆ ಹೋಗ್ಬೇಕು ಅಂತ. ಈ ಸೈಡೇ ಇರಬೇಕೇನೋ ಮೋಸ್ಟ್ಲಿ. ಕೆಫೆ ಓಕೆ ಅಂತಂದರೆ ದಾರಿ ಬರ್ತಲ್ಲ. ಬಟ್ ಅದು ಒಳ್ಳೆ ವ್ಯೂಸ್ ಇದೆ. ಯಾ ಇಲ್ಲೊಂದು ಬಗ್ಗೆ ರೀಚ್ ಅಂತೂ ಆಗಿದ್ದಾಯಿತು. ಬಟ್ ಏನಂದರೆ ಇಲ್ಲೊಂದು ಸಿಕ್ಕಾಪಟ್ಟೆ ಗಾಳಿಗಳು. ನಾನೇನೋ ಒಂದು ಸ್ವಲ್ಪ ಡ್ರೋನ್ ಶಾಟ್ಸ್ಗಳನ್ನೆಲ್ಲ ತೆಗೋಣ ಅಂತ ಅಂದ್ಕೊಂಡೆ. ಈ ಗಾಳಿಗೆ ಸಪೋರ್ಟ್ ಆಗ್ತಾ ಇಲ್ಲ. ಒಂಥರ ಒಳ್ಳೆ ಬೆಸ್ಟ್ ವ್ಯೂ, ಒಳ್ಳೆ ಸಗಣ ಕಾಣಿಸ್ತಾ ಇದೆ ಮಾತ್ರ ಇಲ್ಲಿಂದ. ಎಲ್ಲ ಹೊರಗಡೆ ನೋಡ್ತೀರಾ ನೀಟಾಗಿ ವಿಡಿಯೋ ಮನೆ ಮಾಡೋಕ್ಕಾಗ್ತಾ ನನಗೆ. ಸೊ ಹೀಗೆ ಆಗ್ತಾ ಇದೆ ಪಾಸ್ಟ್ 4-5 ಡೇಸಿಂದ. ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಈಚೆ ಕಡೆ ಬರ್ತೀನಿ ಮಳೆ. ಬಟ್ ಆದರೂ ಇವತ್ತು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ, ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಕೂತ್ಕೊಂಡಿದ್ದೆ ಮಳೆ ಬರ್ತದೆ ಅಂತ ಅಂದ್ಬಿಟ್ಟು ಈ ಕಡೆ ಬರ್ತೆ. ಬಟ್ ಆದ್ರೂ ಒಳ್ಳೆ ಗುಡ್ ವೈಬ್. ಇನ್ನು ಬರಲ್ಲ, ಅಲ್ಲಿ ಹೋಗ್ತೀನಿ ನಾನು. ಆ ದಡದ ಹತ್ರ ನಾನು ಹೋಗೇ ಹೋಗ್ತೀನಿ. ಅದನ್ನೆಲ್ಲ ನೋಡಲೇಬೇಕು ವ್ಯೂ ಇಂದ ಹೆಂಗೆ ಕಾಣುತ್ತೆ ಅಂತ ಅನ್ಕೊಂಡು. ಲೆಟ್ಸ್ ಗೋ. ಅದೇ ಜಾಗದ ಒಳಗಡೆ ಅಲ್ಲಿ ನೋಡ್ತಾ ಇದ್ರೆ ಫುಲ್ಲು ಬರ್ತಾ ಇದೆ. ತುಂಬ ಕಷ್ಟನೇ. ಕಡೆ ಹೋಗಿ ಟ್ರೈ ಮಾಡ್ತೀನಿ. ಓಕೆ ನೋಡೇ ಬಿಡೋಣ ಏನಾಗುತ್ತೋ. ಹೋಗಿ ಟ್ರೈ ಮಾಡೋಣ. ನನಗೆ ನೋಡ್ತಾ ಇದ್ರೆ ಒಂಥರ ಭಯ ಆಗ್ತಾ ಇದೆ. ಏನಾದ್ರು ಜೋರಾಗಿ ಏನಾದ್ರು ಬಂದು ಅಲೆ ಬಂದರೆ ಏನು ಕತೆ. ಹೋಗ್ಬೇಕಾ ಆ ಕಡೆ ದಡಕ್ಕೆ? ಬರೋದಿಲ್ಲ ಬಂದೆ. ಬಟ್ ಚಪ್ಪಲಿ ಹೋಯ್ತಂದು. ಕಮಾನ್ ಗಾಯ್ಸ್, ಬಂದ್ರಪ್ಪ ಇದೇನೆ ಬೀಚ್ ಗೋ. ನಾನು ಬಂದಮೇಲೆ ಸುಮಾರು ಜನ ಬರ್ತಾ ಇದ್ದಾರೆ ಅನಿಸ್ತಾ ಇದೆ. ಸಮುದ್ರ
ಸಮುದ್ರ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ಒಳಗಡೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಬಟ್ ಅಲ್ಲೊಂದು ಕಡೆ ದೊಡ್ಡ ಸ್ಟ್ಯಾಚು ನೋಡಿದೆ. ನಾನು ಥಿಂಕ್ ಮಾಡ್ತಾ ಇದ್ದೀನಿ ಹೋಟೆಲ್ಗೆ ಹೋಗೋಕ್ಕಿಂತ ಮುಂಚೆ ಸ್ಟ್ಯಾಚು ನೋಡ್ಕೊಂಡು ಹೋಗೋಣ ಅಂತ. ಹೋಗೋಣ ಕಮಾನ್. Yeah, that's okay, but you just tell me the road to go there. Yes, in here. So no. What that? Yeah, you just tell me the road. Road ಮಾತ್ರ ಹೇಳಿ ಹೇಗೆ ಹೋಗೋದು ಅಲ್ಲಿಗೆ ಅಂತ. Like just no road here, no road. They closed. Yeah, close. Closed. Oh, okay. They tell you like close ante road. Okay. Okay, bye. Okay, bye. 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 So starting speak Indonesia. Indonesia. Yes. Parmesi. Yes, permisi. Permisi. Excuse me. Yeah, Okay. Parmesi means excuse me. Yeah. Bye. ಆ್ಯಕ್ಚುಲಿ ಇವತ್ತು ಕ್ಲೋಸ್ ಅಂತೆ. ಅಲ್ಲಿಗೆ ಹೋಗೋದು ಅದೊಂಥರ ದೊಡ್ಡದಾಗ ಕಾಣಿಸ್ತಾ ಇತ್ತು. ಸರಿ ಆಯಿತು ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೆ. ಬಟ್ ಇವತ್ತು ಕ್ಲೋಸು. ಅದಂಗಿರಲಿ, ಈ ಪರಮೇಸಿ ಗೊತ್ತಾ? ಪರಮೇಸಿ ಅಂತ ಅಂದರೆ ಇಲ್ಲಿಂದ ಎಕ್ಸ್ಕ್ಯೂಸ್ ಮೀ ಏನಾದರೂ ಹೇಳೋಕ್ಕಿಂತ ಮುಂಚೆ ನಾವು ಹೇಳ್ಬೋದು ಅಲ್ಲ. ಎಕ್ಸ್ಕ್ಯೂಸ್ ಮೀ ಅನ್ನೋಕ್ಕೆ ಇಂಡೋನೇಷ್ಯನಲ್ಲಿ ಪರಮೇಸಿ. ಈ ವರ್ಡನ್ನ ಫಸ್ಟ್ ಕೇಳಿದ ತಕ್ಷಣ ನನ್ನ ಕಡೆ ಎಲ್ಲ ಪರಮೇಸಿ ಅಂತ ಆದ್ರಲ್ಲೇ ಪರಮೇಸಿ ಎಲ್ಲೋ ಒಂಥರ ಹೆಸರು ಹೇಳ್ದಾಗಿರುತ್ತೆ. ಪರಮೇಸಿ ಇಯರ್ ಪರಮೇಸಿ ಅಂತಂದ್ರೆ ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಕಷ್ಟಪಟ್ಟು ಮಳೆಲೆಲ್ಲ ಓಡಾಡ್ಕೊಂಡೇನೋ ಒಂದು ಮಾಡಿದ್ದೀನಿ. ಒಂಥರ ನಿಜವಾಗ್ಲೂ ಚೆನ್ನಾಗಿತ್ತು. ನಿಮಗೂ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಹೇಳ್ತಾ ಕೊನೆಗೂ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಸಿ ಯು ಸೂನ್. ಲವ್ ಯು ಆಲ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಪೋರ್ಟ್ ಮಾಡ್ತಾರೆ ಹೀಗೆ. ಲವ್ ಯು. ಬಾಯ್.